ದಯಾನ ವೆರೈಟಿ ಸರ್. 8 ತಿಂಗಳಲ್ಲೇ ಹಣ್ಣು ಬಿಡುತ್ತೆ. 6 ತಿಂಗಳ ಬೆಳೆ ಬರುತ್ತೆ ಸರ್. ವರ್ಷಕ್ಕೆ 2 ಲಕ್ಷ ಆದಾಯ ನೋಡ್ಬೋದು ಸರ್. ಒಂದ್ ಎಕರೆಗೆ ಸರ್. 3 ವರ್ಷದಿಂದ ಸಸಿ ಕೊಡ್ತಾ ಇದ್ದೀವಿ ಸರ್. ಆಲ್ ಓವರ್ ಕರ್ನಾಟಕ. ಹಣ್ಣು ಬರೋವರೆಗೂ ಏನು ಸಜೆಷನ್ ಕೇಳಿದ್ರೆ ನಾವು ಮಾಡ್ಕೊಡ್ತೀವಿ ಸರ್. ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ. ನಾವೀಗ ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನ ಯರಗೇರಿ ಹೋಬಳಿಯ ಉಪ್ರಾಳ ಗ್ರಾಮದಲ್ಲಿ ಇರುವಂತಹ ಉತ್ಸಾಹಿ ರೈತರಾದ ವೆಂಕಟರೆಡ್ಡಿ ಸರ್ ಅವರ ಒಂದು ತೋಟದಲ್ಲಿದ್ದೇವೆ. ಇವರು ಡಯಾನಾ ವೆರೈಟಿಯ ಒಂದು ಅಂಜೂರವನ್ನು ಬೆಳೆದಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಒಂದು ಅಂಜೂರವನ್ನು ಬೆಳೆಯುವ ವಿಧಾನ ಹೇಗೆ, ಒಂದು ಎಕರೆಗೆ ಎಷ್ಟು ಸಸಿ ಬೇಕಾಗುತ್ತೆ, ಒಂದು ಎಕರೆಗೆ ಎಷ್ಟು ಇಳುವರಿ ಬರುತ್ತೆ ಮತ್ತು ಎಷ್ಟು ಲಾಭ ಗಳಿಸಬಹುದು, ಮತ್ತು ಈ ಒಂದು ಅಂಜೂರ ಬೆಳೆಯಲ್ಲಿ ಇರುವಂತಹ ಸವಾಲುಗಳೇನು, ಮತ್ತು ಇವರು ಸಸಿಗಳನ್ನ ಸಹ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ, ತಿಳಿಸ್ಕೊಡ್ತೇನೆ. ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ಡಯಾನಾ ವೆರೈಟಿಯ ಅಂಜೂರದ ಬೆಳೆಯ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಮೊದಲನೇದಾಗಿ ನಿಮಗೆ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ಸರ್. ಧನ್ಯವಾದ ಸರ್. ಸರ್ ನಮ್ಮ ಒಂದು ರೈತ ಬಾಂಧವರಿಗೆ ತಮ್ಮ ಒಂದು ಪರಿಚಯ ಮಾಡಿಕೊಡಿ ಸರ್. ಮಾಡ್ಕೊಡ್ತೇವೆ ಸರ್. ಹೆಸರು ವೆಂಕಟರೆಡ್ಡಿ, ಉಪ್ರಾಳ ಗ್ರಾಮ, ಯರಗೇರಿ ಹೋಬಳಿ, ತಾಲೂಕು, ಜಿಲ್ಲಾ, ರಾಯಚೂರು. ಓಕೆ ಸರ್, ಈಗ ನೀವು ಇಲ್ಲಿ ಅಂಜೂರ ಬೆಳೀತಾ ಇದ್ದೀರಾ, ಎಷ್ಟು ವರ್ಷದಿಂದ ಅಂಜೂರ ಬೆಳೀತಾ ಇದ್ದೀರಾ, ಇದು ಯಾವ ತಳಿ ಅಂಜೂರ, ಮತ್ತೆ ಈ ಒಂದು ಅಂಜೂರ ಬೆಳೆಯೋದಕ್ಕೆ ನಿಮಗೆ ಒಂದು ಸ್ಫೂರ್ತಿ ಏನು ಸರ್? ಸರ್ ಅವಾಗ ಫಸ್ಟ್ ನೀವು ಮಳೆ ಬಂದಿದ್ದಿಲ್ಲ ಸರ್. 7 ವರ್ಷ ಕೆಳಗಡೆ ನೀರು ಸ್ವಲ್ಪ ಇದ್ದು, ಆ ಸ್ವಲ್ಪ ನೀರಲ್ಲೇ ಡ್ರಿಪ್ಗಳು ಲೈನ್ ಮಾಡಿಬಿಟ್ಟು ಗಿಡಗಳು ಹಾಕ್ಕೊಂಡು ಮೇಂಟೈನ್ ಮಾಡಿರೋ ಸರ್. ಓಕೆ, ಯಾವ ತಳಿ ಅಂಜೂರ ಸರ್ ಇದು? ದಯಾನಾ ವೆರೈಟಿ ಸರ್. ಡಯಾನಾ ವೆರೈಟಿ. ಈ ಒಂದು ಡಯಾನಾ ವೆರೈಟಿ ಅಂಜೂರ ಬೆಳೆಯೋದಕ್ಕೆ ಕಾರಣ ಸರ್? ಸರ್ ಇದು ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ. ಇದರಲ್ಲಿ ಬಂದು ಡ್ರೈನು ಮಾಡ್ಬೋದು ಸರ್. ಡ್ರೈ ಮಾಡೋ ಹಣ್ಣು ಇದು. ಓಕೆ, ಕ್ವಾಲಿಟಿ ಚೆನ್ನಾಗಿದೆ ಸರ್. ಓಕೆ ಸರ್, ಕ್ವಾಲಿಟಿ ಆರಿಸ್ಕೊಂಡ್ಬಿಟ್ಟೆ ಗಿಡ ಸೆಲೆಕ್ಷನ್ ಮಾಡಿರೋದು ಸರ್. ಓಕೆ, ಈ ಒಂದು ಡಯಾನಾ ವೆರೈಟಿ ಅಂಜೂರದ ಬಗ್ಗೆ ನಿಮಗೆ ಮಾಹಿತಿ ಎಲ್ಲಿಂದ ಸಿಕ್ತು ಸರ್? ಸರ್ ಇಲ್ಲಿ ದೇಸೂರ್ ಹತ್ರ ನಮ್ಮ ರಿಲೇಷನ್ ಅವರೇ ಹಾಕಿದ್ರು ಸರ್. ಫಸ್ಟ್ ಅಲ್ಲಿಂದ ತಗೊಂಡ್ಬಂದು ನಾನು ಮಾಡಿರೋದು ಸರ್. ಓಕೆ ಸರ್, ಈಗ ನಮ್ಮ ಕಡೆ ರಾಯಚೂರು ಆಗಿರ್ಬೋದು, ಯಾದಗಿರಿ, ಗುಲ್ಬರ್ಗ ಈ ಭಾಗಗಳಲ್ಲಿ ಏನಪ್ಪಾ ಅಂತಂದ್ರೆ ಜಾಸ್ತಿ ಒಂದು ನಿಮ್ಗೆ ಹತ್ತಿನೇ ಬೆಳಿತಾರೆ. ಈ ತರ ಒಂದು ತೋಟಗಾರಿಕೆ ಬೆಳೆಗಳು ಕಡಿಮೆ ಸರ್. ಕಡಿಮೆ ಇದೆ ಸರ್. ಸೊ ಈಗ ನೀವು ಮೊದಲೇದಾಗಿ ಈ ಒಂದು ಅಂಜೂರ ಬೆಳೆನ ಬೆಳೆದಾಗ ಮೊದಲನೇ ವರ್ಷದಲ್ಲಿ ಲಾಭ ಬಂತ ಸರ್ ನಿಮ್ಗೆ? ಸರ್ ಮೊದಲನೇ ವರ್ಷದಲ್ಲಿ ಸ್ವಲ್ಪ ಬಂತು ಸರ್ ಲಾಭ. 2ನೇ ವರ್ಷದಿಂದ ಜಾಸ್ತಿ ಬಂತು ಸರ್. ಓಕೆ ಸರ್, ಒಂದು ಅಂಜೂರ ಬೆಳೆಗೆ ಯಾವ ತರ ಒಂದು ಹವಾಮಾನ ಇರಬೇಕು ಸರ್? ಸರ್ 40-45 ಡಿಗ್ರಿ ಇದ್ರೂ ಚೆನ್ನಾಗಿ ಬರ್ತದೆ ಸರ್ ಹಣ್ಣು. ಓಕೆ, ಎಷ್ಟು ಬಿಸಿಲು ಇದ್ದಷ್ಟು ಚೆನ್ನಾಗಿರುತ್ತೆ ಸರ್. ಓಕೆ ಸರ್, ನೀರು ಎಷ್ಟು ಬೇಕಾಗುತ್ತೆ ಸರ್ ಇದಕ್ಕೆ? ನೀರು ಸರ್ 2 ದಿನಕ್ಕೆ ಒಂದ್ಸಲ ನೀರು ಬೇಕೇ ಬೇಕು ಸರ್. ಮಿನಿಮಮ್ ಕಮ್ಮಿ ಅಂದ್ರೆ ಒಂದು 10 ಲೀಟರ್ ನೀರು ಬೇಕು. ಸೊ ಕಡಿಮೆ ನೀರಿದ್ರೆ ಬೆಳೆಯೋದು ಕಷ್ಟ ಸರ್? ಕಷ್ಟ ಸರ್. ಓಕೆ ಸರ್. ಸೊ ಈ ಒಂದು ಅಂಜೂರವನ್ನು ಬೆಳೆಯುವ ವಿಧಾನವನ್ನು ಹೇಳ್ಕೊಡ್ತೀರಾ? ಅಂದ್ರೆ ಒಂದು ಗಿಡದಿಂದ ಗಿಡಕ್ಕೆ, ಸಾಲಿನಿಂದ ಸಾಲಕ್ಕೆ ಎಷ್ಟು ಅಂತರ ಇರಬೇಕು, ಮತ್ತೆ ಒಂದು ಎಕರೆಗೆ ಎಷ್ಟು ಸಸಿ ಹಾಕಬೇಕು ಸರ್? ಸರ್ ಸಾಲಿನಿಂದ ಸಾಲಿಗೆ 12 ಅಡಿ. ಸಾಲಿನಿಂದ ಸಾಲಿಗೆ 12 ಅಡಿ ಸರ್. ಗಿಡದಿಂದ ಗಿಡಕ್ಕೆ 6 ಅಡಿ ಸರ್. 6 ಅಡಿ ಸರ್. ಒಂದು ಎಕರೆಗೆ ಎಷ್ಟು ಸಸಿ ಬೇಕಾಗುತ್ತೆ ಸರ್? 650-60 ಗಿಡ ಕೊಡುತ್ತೆ ಸರ್. ಓಕೆ, ಈಗ ನೀವು ಒಂದು ಎಕರೆಗೆ ಅಷ್ಟು ಸಸಿ ನೆಟ್ಟಾಗ ಒಂದು ಇಳುವರಿ ಎಷ್ಟು ಬರ್ಬೋದು ಸರ್ ಒಂದು ಎಕರೆಗೆ? ಸರ್ ಕಡಿಮೆ ಅಂದ್ರೂ 35-40 ಕ್ವಿಂಟಲ್ ವರೆಗೂ ಬೆಳೆಸಿದ್ದೀನಿ. ಓಕೆ ಸರ್, ಇನ್ನ ಜಾಸ್ತಿ ಪ್ರಮಾಣದಲ್ಲೂ ಬೆಳೆಸ್ಬೋದು. ಮೇಂಟೈನ್ ಹೆಂಗೆ ಮಾಡಿದ್ರೆ ಹಂಗೆ ಬರುತ್ತೆ ಸರ್. ಓಕೆ, ಒಂದು ಎಕರೆಗೆ ರೈತರು ಅಂದಾಜು ಎಷ್ಟು ಲಾಭ ಪಡಿಬೋದು ಸರ್? ಸರ್ ಅಂದಾಜು ಅಂದ್ರೆ ಮಿನಿಮಮ್ 2-3 ಲಕ್ಷ ಲಾಭ ಪಡಿಬೋದು ಸರ್. ಓಕೆ ಸರ್, ಈ ಒಂದು ಅಂಜೂರ ಬೆಳೆಯುವಾಗ ಈ ಒಂದು ಬೆಳೆಯಲ್ಲಿ ಬರುವ ಸಾಮಾನ್ಯ ರೋಗಗಳು ಮತ್ತೆ ಕೀಟ ಬಾಧೆಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಾ ಸರ್? ಸರ್ ಈ ತರ ಮಚ್ಚೆ ಬರಬಾರ್ದು ಸರ್. ಓಕೆ ಸರ್, ಮಚ್ಚೆ ಬಂದಿದೆಯಲ್ಲ, ಈ ತರ ಮಚ್ಚೆ ಬರಬಾರ್ದು. ಸ್ಪ್ರೇ ಮಾಡ್ಬೇಕು ಸರ್. ವಾರಕ್ಕೆ 1 ಟೈಮ್, 10 ದಿನಕ್ಕಾದ್ರೆ 1 ಟೈಮ್ ಸ್ಪ್ರೇ ಮಾಡ್ಬೇಕು ಸರ್. ಓಕೆ, ಸ್ಪ್ರೇ ಮಾಡಿದ್ರೆ ಇದು ಮಚ್ಚೆ ಬರಲ್ಲ ಸರ್. ಕಾಯಿ ನೀಟಾಗಿ ಬರುತ್ತೆ ಸರ್. ಓಕೆ, ಈ ತರ ಬರುತ್ತೆ ಸರ್. ಏನ್ ಸ್ಪ್ರೇ ಮಾಡ್ತೀರಿ ಸರ್ ನೀವು? ಸರ್ ಆರ್ಗಾನಿಕ್ ಸರ್. ಆರ್ಗ್ಯಾನಿಕ್. ಹೌದು. ಅದು ಏನು ಅಂತ ಹೇಳ್ತೀರಾ ಸರ್? ಎಣ್ಣೆ ಬಂದ್ಬಿಟ್ಟು ಸೂಪರ್ ಪವರ್ ಗೋಲ್ಡ್ ನೀಮ್ ಆಯಿಲ್. ಓಕೆ, ಎಲ್ಲಿಂದ ತಂದಿದ್ದೀವಿ ಸರ್ ಅದು? ಸರ್ ಕೊಪ್ಪಳದಿಂದ ತರಿಸಿದ್ದೆ ಸರ್. ಇವಾಗ ಸದ್ಯ ನಾನೇ ಮಾಡ್ತಾ ಇದ್ದೀನಿ. ನೀವೇ ಮಾಡ್ತಾ ಇದ್ದೀವಿ? ನಾವೇ ಮಾಡ್ತಾ ಇದ್ದೀವಿ, ಸೇಲ್ ಮಾಡ್ತಾ ಇದ್ದೀವಿ. ಓಕೆ ಸರ್, ಈ ಒಂದು ಸಸಿನ ಎಲ್ಲಿಂದ ತಂದಿದ್ದು ಸರ್ ನೀವು? ದೇಸೂರಿಂದ ಸರ್. ದೇಸೂರಿಂದ ತಂದಿದ್ದು? ಹೌದು ಸರ್. ಓಕೆ, ಇದು ಹೆಂಗೆ ಸರ್? ಇದು ಆರ್ಗ್ಯಾನಿಕ್ ಗೊಬ್ಬರದಲ್ಲಿ ಬರುತ್ತಾ ಸರ್? ಇದು ಬರುತ್ತೆ ಸರ್. ಆರ್ಗ್ಯಾನಿಕ್ ಎಲ್ಲ ಕಂಪ್ಲೀಟ್ ಕೆಳಗಡೆ ಡ್ರಿಂಚಿಂಗ್ ಮಾಡ್ಬೋದು, ಸ್ಪ್ರೇನು ಮಾಡ್ಬೋದು ಸರ್. ಓಕೆ, ಇದನ್ನ ನೀವು ಮಾರ್ಕೆಟಿಂಗ್ ಎಲ್ಲ ಯಾವ ತರ ಮಾಡ್ತೀರಿ ಸರ್? ಮಾರ್ಕೆಟ್ ಹೋಗಿ ಸಿಟಿಗೆ ಹಾಕ್ತಿವಿ ಸರ್. ಇಲ್ಲಿ ರಾಯಚೂರಿಗೆ? ರಾಯಚೂರು ಸಿಟಿಗೆ ಹಾಕ್ತಿವಿ. ಎಷ್ಟು ದೂರ ಇದೆ ಸರ್ ರಾಯಚೂರು? ಇಲ್ಲಿಂದ 25 ಕಿಲೋಮೀಟರ್ ಸರ್. ಇದನ್ನ ಡೈರೆಕ್ಟ್ ಹಂಗೆ ಸೇಲ್ ಡೈರೆಕ್ಟ್ ಸಿಟಿಗೆ ಹಾಕ್ತಿವಿ ಸರ್. ಎಲ್ಲನ ಹಣ್ಣು ಮಾರೋರ ಹತ್ರ ಹೋದನು ಡೈರೆಕ್ಟ್ ಡೀಲಿಂಗ್ ಮಾಡ್ತೀವಿ ಸರ್. ಓಕೆ, ಇದನ್ನ ನೀವು ಏನಾದ್ರು ಡ್ರೈ ಮಾಡಿ ಆ ತರದ್ ಏನು? ಡ್ರೈ ಮಾಡಕ್ಕೆ ಇನ್ನು ಅವಕಾಶ ಮಾಡ್ಕೊಂಡಿಲ್ಲ ಸರ್. ಓಕೆ, ಡ್ರೈ ಮಾಡಿದ್ರೆ 1 ಕೆಜಿ ಡ್ರೈ ಮಾಡಿದ್ರೆ 800-1000 ವರೆಗೂ ಇದೆ ಸರ್. 1 ಕೆಜಿ. 1 ಕೆಜಿಗೆ 1000 ರೂಪಾಯಿ ಇದೆ ಸರ್. 1000 ರೂಪಾಯಿ ಇದೆ ಸರ್. ಡ್ರೈ. ಓಕೆ,
ಸರ್ ಈಗ ನೀವು ಬರೀ ಹಣ್ಣಷ್ಟೇ ಮಾರಾಟ ಮಾಡ್ತೀರಾ ಅಥವಾ ಸಸಿ ಏನಾದ್ರು ಮಾರಾಟ ಮಾಡ್ತಾ ಇದ್ದೀರಾ? ಸಸಿನೂ ಮಾರಾಟ ಮಾಡ್ತೀನಿ, ಹಣ್ಣುನು ಮಾರಾಟ ಮಾಡ್ತೀನಿ ಸರ್. ನಿಮ್ಮ ಹತ್ರ ಸಸಿ ಸಿಗುತ್ತೆ ಸರ್? ಸಸಿನೂ ಸಿಗುತ್ತೆ ಸರ್. ಅಂದ್ರೆ ಇದು ಹಣ್ಣು ಬಂದು ಸರ್ ಜನವರಿಯಿಂದ ಸ್ಟಾರ್ಟ್ ಆದ್ರೆ ಜೂನ್ ಎಂಡ್ ವರೆಗೂ ಬರುತ್ತೆ ಸರ್. ಡೈಲಿ ಕಂಟಿನ್ಯೂ. ಓಕೆ. ಒಂದ್ ದಿವಸನೂ ಗ್ಯಾಪ್ ಇಲ್ಲ. ಇವತ್ತು ಅರಿಬಹುದು, ನಾಳೆ ಬಿಡುತ್ತು, ಇನ್ನೊಂದ್ ದಿವಸ ಅರಿಬಹುದು, ಇಲ್ಲ ಸರ್. ಟಮಾಟೆ ಆದ್ರೆ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಅರಿಬಹುದು ಸರ್. ಇದೇನಿಲ್ಲ, ಡೈಲಿ ಮಾರ್ಕೆಟ್ ಸರ್ ಇದು. ಓಕೆ ಸರ್. ಸರ್ ಇದು ನಾಟಿ ಮಾಡಿ ಎಷ್ಟು ತಿಂಗಳಿಗೆ ನಿಮ್ಗೆ ಫಲ ಬಿಡುತ್ತೆ ಸರ್? 7 ರಿಂದ 8 ತಿಂಗಳಿಗೆ ಹಣ್ಣು ತಿನ್ಬಹುದು ಸರ್. ಕ್ಲಾರಿಟಿ ನಾನೇ ಗ್ಯಾರಂಟಿ, ನೀವು ಮೇಂಟೈನ್ ಮಾಡಿದ್ರೆ ಮಾತ್ರ. ಓಕೆ ಸರ್. ಇದು ಎಷ್ಟು ವರ್ಷದ ಬೆಳೆ ಸರ್? ಇದು ಎಷ್ಟು ವರ್ಷ ಬರುತ್ತೆ ಸರ್? ಇದು 20 ವರ್ಷ ಬರುತ್ತೆ ಸರ್ ಗಿಡ. ನಾನು ಕೇಳಿರೋ ಪಟ್ಟದ್ದು. ಈಗ ಆಲ್ರೆಡಿ ನಾನು ಬೆಳೆದು 7 ವರ್ಷ ರನ್ನಿಂಗ್ ಮುಗೀತು. ಈಗ 8ನೇ ವರ್ಷ ಸ್ಟಾರ್ಟ್ ಸರ್. ಓಕೆ ಸರ್. ಈಗ 8 ವರ್ಷದ ಗಿಡ ಇದೆಲ್ಲ ಹಿಂಗೆ ಇರ್ಬೇಕಾ ಅಥವಾ ಪ್ರೂನಿಂಗ್ ಏನಾದ್ರು ಕಟ್ ಮಾಡ್ತಾ ಇರ್ಬೇಕು? ಇಲ್ಲ ಸರ್, ಯಾವಾಗ 8ನೇ ತಿಂಗಳ ಫಸ್ಟ್ ಅಲ್ಲಿ ಕಟಿಂಗ್ ಮಾಡ್ಬೇಕು ಸರ್. ಜನವರಿ 1ಗೆಲ್ಲ ಮತ್ತೆ ಹಣ್ಣು ಬರುತ್ತೆ ಸರ್. ಓಕೆ. ಅಂದ್ರೆ ವರ್ಷ ಕಟಿಂಗ್ ಮಾಡ್ಲೇಬೇಕು ಸರ್. ಯಾಕಂದ್ರೆ ದೊಡ್ಡದು ಗಿಡ ಆದಂಗೆಲ್ಲ ಸೈಜ್ ಬರೋಲ್ಲ, ಹಣ್ಣು ಹೈಟ್ ಹೋದಂಗೆಲ್ಲ ಆಹಾರ ಜಾಸ್ತಿ ಬೇಕು. ಇದು ಕಟಿಂಗ್ ಮಾಡಿದ್ರೆ ಒಂದು 8-10 ಕೊಂಬೆ ಇಟ್ಬಿಟ್ರೆ ಸೈಜ್ ಬರುತ್ತೆ ಕಾಯಿ. ಓಕೆ. ಈ ತರ 8 ಕೊಂಬೆಗಳು ಸರ್. ಇದು ನಾರ್ಮಲ್ ಮಳೆಗಾಲಕ್ಕೆ ನಾವು ಬೆಳೆಯಕ್ಕಾಗಲ್ಲ ಸರ್? ಸರ್ ಮಳೆಗಾಲದಾಗ ಮಳೆ ಬಂದಾಗ ಅದು ಗಿಡ ಹಣ್ಣಿನ ಒಳಗಡೆ ನೀರು ಹೋಗ್ಬಿಟ್ಟು ಹುಳ ಬೀಳುತ್ತೆ ಸರ್. ಆ ಸಂದರ್ಭದಿಂದ ಅದು ಬೆಳೆಯಕ್ಕಾಗಲ್ಲ. ಓಕೆ ಸರ್. ಈಗ ನಿಮ್ಮ ಹತ್ರ ಔಷಧಿ ಸಿಗುತ್ತೆ ಮತ್ತೆ ಸಸಿಗಳು ಸಿಗುತ್ತೆ ಅಂತ ಹೇಳಿದ್ರಿ. ಹೌದು ಸರ್. ಸರ್ ಈಗ ನಿಮ್ಮ ಹತ್ರ ಒಂದು ಔಷಧಿ ಅಥವಾ ಸಸಿಗಳನ್ನ ತಗೋಬೇಕಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್? ನಮ್ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಫೋನ್ ನಂಬರ್ ಇದೆ ಸರ್. ಹೇಳಿ ಸರ್. 9902825567. ಓಕೆ ಸರ್. ಸರ್ ಇದು ಎಷ್ಟು ತಿಂಗಳು ಸಸಿ ಇದೆ ಸರ್? ಸರ್ ಇದು 9 ತಿಂಗಳ ಸಸಿ ಸರ್. 9 ತಿಂಗಳ ಸಸಿ. ಈಗ ಆಲ್ರೆಡಿ ಹಣ್ಣು ಬಿಡ್ತಾ ಇದೆ ಸರ್. ಇದೆಯಾ ಮಾಡ್ಬೇಕು? ಇಲ್ಲ ಸರ್, ಇನ್ನು ಮಾಡ್ಬೇಕು. ಓಕೆ. ಆಗಸ್ಟ್ ತಿಂಗಳ ಫಸ್ಟ್ ವೀಕಲ್ಲಿ ಮಾಡ್ಬೇಕು ಸರ್. ಓಕೆ. ಈ ಡೈಲಿ ಕಟಾವ್ ಮಾಡ್ತೀನಿ ಅಂತ ಹೇಳಿದೆ ಸರ್. ಒಂದು ಎಕರೆಗೆ ಡೈಲಿ ಎಷ್ಟು ಬರುತ್ತೆ ಸರ್? ಮಿನಿಮಮ್ ಕಮ್ಮಿ ಅಂದ್ರೆ 1 ರಿಂದ 1.5 ಕ್ವಿಂಟಲ್ 2 ಕ್ವಿಂಟಲ್ ವರೆಗೂ ಕಟಿಂಗ್ ಆಗುತ್ತೆ ಸರ್ ಹಣ್ಣು. ಓಕೆ. ಕಂಟಿನ್ಯೂ ಎಷ್ಟು ದಿವಸ ಬರುತ್ತೆ ಸರ್ ಇದು? ಕಂಟಿನ್ಯೂ 6 ತಿಂಗಳು ಬರುತ್ತೆ ಸರ್. 6 ತಿಂಗಳು ಕಂಟಿನ್ಯೂ ಆಗಿ ಬರುತ್ತೆ ಸರ್. ಆರಾಮಾಗಿ ನಿಮ್ಗೆ ಒಂದು 9 ತಿಂಗಳಾದ ತಕ್ಷಣ ಒಂದು 6 ತಿಂಗಳು ಡೈಲಿ ರೊಟೇಷನ್ ಆಗುತ್ತೆ ಸರ್. ಓಕೆ ಸರ್.